ಕ್ಷೇತ್ರ ಐಟಿಬಿಪಿಯಲ್ಲಿ ಖಾಲಿ ಇರತಕ್ಕಂತ ಸಬ್ ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಶನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವಾಗ ಇಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ತಾ ಇರ್ತಿರಲ್ಲ, ಅವಾಗ ಇಲ್ಲಿ ಯಾವ ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡುವುದು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೂ ಮುಂಚೆ ಇಲ್ಲಿ ಖಾಲಿ ಇರತಕ್ಕಂತ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ಸಪರೇಟ್ ಆಗಿ ನಿಮಗೆ ಯಾವ ರೀತಿ ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡೋದು ಅಂತ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ತಿಳಿಸಿಕೊಡ್ತೀನಿ. ಇನ್ನು ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ನೀವು ಡೈರೆಕ್ಟ್ ಆಗಿ ನಾನು ಇವಾಗ ಹೇಳುವಂತ ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ನೀವು ಈಸಿಯಾಗಿ ಅರ್ಜಿನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಿದ್ದಲ್ಲಿ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ನಿಮಗೆ ಯಾವ ರೀತಿ ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡುವುದು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಈ ಒಂದು SI ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಅಂದ್ರೆ ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ಕೂಡ ವಿವರವಾಗಿ ಹೇಳಿದ್ನಿ. ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ SI ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 92 ಹುದ್ದೆಗಳ ಟೋಟಲ್ ಆಗಿ ಇಲ್ಲಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ನಿಮಗೆ ಇದಕ್ಕೂ ಮುಂಚೆ ಸಂಪೂರ್ಣವಾಗಿ ನೋಟಿಫಿಕೇಶನ್ ನೋಡಿದ್ರೆ ತಿಳಿಸಿಕೊಡ್ತೀನಿ. ಇವಾಗ ಇಲ್ಲಿ SI ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 92 ಹುದ್ದೆಗಳನ್ನು ಕೊಟ್ಟಿರ್ತಾರ. ಇನ್ನು ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ 383, ಇನ್ನು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ 51 ಹುದ್ದೆಗಳು ಖಾಲಿದ್ದು ಇಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಟೆಲಿಕಮ್ಯುನಿಕೇಶನ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 526 ಹುದ್ದೆಗಳ ಖಾಲಿ ಇರ್ತಾವ. ಇವಾಗ ಡೈರೆಕ್ಟ್ ಆಗಿ ನಿಮಗೆ ಅರ್ಜಿನ ಸಲ್ಲಿಸುವಾಗ ಯಾವ ಒಂದು ಕ್ವಾಲಿಫಿಕೇಶನ್ ಆಯ್ಕೆ ಅಥವಾ ಸೆಲೆಕ್ಟ್ ಮಾಡುವುದು ಅಂತ ನೋಡ್ತಾ ಹೋಗೋಣ. ಈ ಒಂದು ಅಪ್ಲೈ ಮಾಡೋ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇವಾಗ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಏರ್ತ್ ಪೇಜ್ ಓಪನ್ ಆಗುತ್ತಲ್ಲ, ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ನೀವೇನಾದ್ರೂ ಇದಕ್ಕೂ ಮುಂಚೆ ITBP ಕಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಅರ್ಜಿನ ಸಲ್ಲಿಸಬಹುದು. ಇನ್ನು ನೀವೇನಾದ್ರೂ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ರಿಜಿಸ್ಟರ್ ಹೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊದಲಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮೇಲ್ ಐಡಿಯನ್ನು ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಪಾಸ್ವರ್ಡ್ ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಚನ್ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತಾ. ಆ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರ್ತಿ ಪೇಜ್ ಓಪನ್ ಆಗುತ್ತಾ. ನಾವಿಲ್ಲಿ ಮೊದಲಾಗಿ ಇವಾಗ ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಲ್ಲಿ ಹೋಗಿ ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾವಿಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡುವುದು ಅಂತ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಪ್ರೊಫೈಲ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತಾ. ನನಗೆ ಇಲ್ಲಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತಾ. ಲೋಡ್ ಆಗಿ ಮತ್ತೆ ಡೈರೆಕ್ಟ್ ಆಗಿ ಎರಡೇ ಪೇಜ್ ಬರುತ್ತಾ. ಪೂರ್ತಿಯಾಗಿ ನೀವು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಕ್ವಾಲಿಫಿಕೇಶನ್ ಯಾಡ್ ಮಾಡುವಲ್ಲಿ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಕ್ವಾಲಿಫಿಕೇಶನ್ ಯಾಡ್ ಮಾಡೋ ಒಂದು ಕಾಲಮ್ ಅಂತ ಇರುತ್ತೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬೇಕು. ಇವಾಗ ಡೈರೆಕ್ಟ್ ಆಗಿ ನಿಮಗೆ ನಾನು ಡಿಗ್ರಿ ಕ್ವಾಲಿಫಿಕೇಶನ್ ಮಾತ್ರ ಯಾಡ್ ಮಾಡೋದು ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ 10th ಮತ್ತು PUC ಕ್ವಾಲಿಫಿಕೇಶನ್ ಕೂಡ ಯಾಡ್ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಮತ್ತೊಂದು ಕಾಲಮ್ ಬರುತ್ತಾ. ಆ ಒಂದು ಕಾಲಮ್ ಅಲ್ಲಿ ನಿಮ್ಮ PUC ಕ್ವಾಲಿಫಿಕೇಶನ್ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ 10th ಕ್ವಾಲಿಫಿಕೇಶನ್ ಫಿಲ್ಅಪ್ ಮಾಡ್ಕೋಬೇಕು. ಅದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಇಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟ್ ಆಗಿ ನಾನು ನಿಮಗೆ ಇಲ್ಲಿ ಒಂದು ಡಿಗ್ರಿ ಕ್ವಾಲಿಫಿಕೇಶನ್ ಯಾವ ರೀತಿ ಯಾಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏರ್ತಿ ಪೇಜ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಡಿಗ್ರಿಯಲ್ಲಿ ಯಾರ್ದೆಲ್ಲ ಒಂದಿಷ್ಟು ಸ್ಟ್ರೀಮ್ಗಳನ್ನ ಕೊಟ್ಟಿರ್ತಾರ ಆ ಒಂದು ಸ್ಟ್ರೀಮ್ಗಳು ಯಾರ್ದಾರ ಡಿಗ್ರಿಯಲ್ಲಿ ಪಾಸ್ ಮಾಡ್ಕೊಂಡಿರ್ತೀರಿ ನೀವು ಮಾತ್ರ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಹಲವಾರು ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರ. ಇಲ್ಲಿ ಡೈರೆಕ್ಟ್ ಆಗಿ ನೀವು ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ನೀವು ಸರಿಯಾಗಿ ಚೆಕ್ ಮಾಡ್ಕೊಂಡು ನಿಮ್ಮ ಕ್ವಾಲಿಫಿಕೇಶನ್ ಯಾವ್ದಾಗಿರುತ್ತಾ ಆ ಒಂದು ಕ್ವಾಲಿಫಿಕೇಶನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತಾ. ಇಲ್ಲಿ ಮೊದಲಾಗಿ ನಾವು ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರಬೇಕು ಅಂತ ನೋಡೋಣ. ಅದಾದ್ಮೇಲೆ ಅಲ್ಲಿ ಕ್ವಾಲಿಫಿಕೇಶನ್ ಯಾವ ರೀತಿ ಯಾಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಾಗಿ ಡಿಗ್ರಿಯಲ್ಲಿ ಯಾರ್ದಲ್ಲ ಸೈನ್ಸ್ ವಿತ್ ಅಂದ್ರೆ ನೀವು ಡಿಗ್ರಿಯನ್ನ ಸೈನ್ಸ್ ಅಲ್ಲಿ ಮಾಡಿರಬೇಕು, ಜೊತೆಗೆ PCM ಸಬ್ಜೆಕ್ಟ್ ಕೂಡ ಇರಬೇಕಾಗತ್ತಾ. ಈ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ, ಅದೇ ರೀತಿ ಅಥವಾ ಅಂತ ಕೊಟ್ಟಿರ್ತಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಎಸ್ಟಿಮೇಷನ್ ಆಗಿರ್ತಕ್ಕಂಥವ್ರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ಗಳಲ್ಲಿ ಯಾವ ಒಂದು ಕ್ವಾಲಿಫಿಕೇಶನ್ ಯಾಡ್ ಮಾಡೋದು ಅಂತ ನೋಡ್ತಾ ಹೋಗೋಣ.
ಇದಕ್ಕೂ ಮುಂಚೆ ನಾವಿಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೋಡಿ ನೀವು ಈ ರೀತಿ ಒಂದು ಕೆಳಗಡೆ ಒಂದು ಕಾಲಮ್ ಬಂದಿರುತ್ತಾ. ನೀವು ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರತಕ್ಕಂತ ಕಾಲಮ್ ಅಲ್ಲಿ 10th ಕ್ವಾಲಿಫಿಕೇಶನ್ ಹಾಕಬೇಕು. ಇಲ್ಲಿ ಸೆಕೆಂಡ್ ಅಲ್ಲಿ ಕೊಟ್ಟಿರತಕ್ಕಂತ ಕಾಲಮ್ ಅಲ್ಲಿ PUC ಕ್ವಾಲಿಫಿಕೇಶನ್ ಫಿಲ್ಅಪ್ ಮಾಡ್ಕೋಬೇಕು. ಮತ್ತೊಂದು ರೋ ಬೇಕಿತ್ತಂದ್ರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಡಿಗ್ರಿ ಕ್ವಾಲಿಫಿಕೇಶನ್ ಕೂಡ ಆಡ್ ಮಾಡಬಹುದಾಗಿರುತ್ತಾ. ಇಲ್ಲಿ ಈ ಒಂದು ಕ್ವಾಲಿಫಿಕೇಶನ್ ಕಾಲಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡ ತಕ್ಷಣ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಇಲ್ಲಿ ಮತ್ತೊಂದು ಕಾಲಮ್ ಬರುತ್ತಾ. ಇವಾಗ ಇಲ್ಲಿ ಡಿಗ್ರಿ ಮೇಲೆ ಯಾವ ರೀತಿ ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವು ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇದಕ್ಕೂ ಮುಂಚೆ ನಿಮಗೆ ಡಿಗ್ರಿಯಲ್ಲಿ ಯಾವ ಒಂದು ಸ್ಟ್ರೀಮ್ಗಳು ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು ಅಂತ ತಿಳಿಸ್ಕೊಡ್ತೀನಿ. ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ BSc PCM ಇದಕ್ಕೂ ಮುಂಚೆ ನಿಮಗೆ ಹೇಳಿದ್ರೆ BSc ಅಲ್ಲಿ ಎರಡಲ್ಲ PCM ಸಬ್ಜೆಕ್ಟ್ ಇರ್ತಾ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಇನ್ನ IT ಅಂತ ಕೊಟ್ಟಿರ್ತಾರ ಅದನ್ನ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಆಗಿರುತ್ತೆ. ಇನ್ನ ಕೆಳಗಡೆ ಕಂಪ್ಯೂಟರ್ ಸೈನ್ಸ್ ಅಂತ ಕೂಡ ಒಂದು ಕ್ವಾಲಿಫಿಕೇಶನ್ ಕೊಟ್ಟಿದ್ರು. ಎರಡಲ್ಲ ಇಲ್ಲಿ ಡಿಗ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರುತ್ತೆ, ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಸ್ಟ್ರೀಮ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಕೆಳಗಡೆ ಮತ್ತೊಂದು ಕೂಡ ಕೊಟ್ಟಿರ್ತಾರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ಡಿಗ್ರಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಸ್ಟ್ರೀಮ್ ಆಗಿದ್ರೆ ಸಾಕು, ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ, ಈ ಒಂದು ಸ್ಟ್ರೀಮ್ ಇಂದಿಗೆ ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇನ್ನು ಇನ್ಸ್ಟ್ರುಮೆಂಟೇಷನ್ ಅಂತ ಕೊಟ್ಟಿರ್ತಾರ, ಈ ಒಂದು ಸ್ಟ್ರೀಮ್ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇದು ಸಂಪೂರ್ಣವಾಗಿ ಕ್ವಾಲಿಫಿಕೇಶನ್ ಆಗಿರುತ್ತೆ. ನಿಮ್ದು ಡಿಗ್ರಿಯಲ್ಲಿ ಯಾವ ಒಂದು ಸ್ಟ್ರೀಮ್ ಆಗಿರುತ್ತಾ ಆ ಒಂದು ಸ್ಟ್ರೀಮ್ ನೀವು ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು BA ಅಲ್ಲಿ ಕೂಡ ಕೆಲವೊಂದು ಸ್ಟ್ರೀಮ್ಗಳನ್ನ ಕೊಟ್ಟಿರ್ತಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ, ಇನ್ಸ್ಟ್ರುಮೆಂಟೇಷನ್ ಇದೆ, ಅಥವಾ ಕಂಪ್ಯೂಟರ್ ಸೈನ್ಸ್ ಇದೆ, ಅಥವಾ ಎಲೆಕ್ಟ್ರಿಕಲ್ ಇದೆ, ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಸ್ಟ್ರೀಮು ಡಿಗ್ರಿಯಲ್ಲಿ ಆಗಿರ್ಬೇಕು. ಆಗಿದ್ರೆ ಸಾಕು, ನಾನು ಇವಾಗ ಇದಕ್ಕೆ ಮುಂಚೆ ಹೇಳ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ನಾ ಇಲ್ಲಿಗ ಎಕ್ಸಾಂಪಲ್ ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಲ್ಲಿ ಅರ್ಜಿನ ಸಲ್ಲಿಸೋದು ಅಂತ. ನಾನು ಇಲ್ಲಿ ಎಕ್ಸಾಂಪಲ್ ಗೆ ನಿಮಗೆ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡ್ತೀನಿ. BA ಅಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂಥವ್ರು, ಇನ್ಸ್ಟ್ರುಮೆಂಟೇಷನ್ ಆಗಿರ್ತಕ್ಕಂಥವ್ರು, ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೀವು ಇಲ್ಲಿ ಕರೆಕ್ಟ್ ಆಗಿ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ನಾಗಲ್ಲಿ BE ಕಂಪ್ಯೂಟರ್ ಸೈನ್ಸ್ ಅಂತ ಟೆಕ್ ಮಾಡ್ತೀನಿ. ಟೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬರ್ತೀನಿ. ಇಲ್ಲಿ ಮತ್ತೊಂದು ಮಾಹಿತಿ ಮೇನ್ ಆಗಿ ನಿಮ್ದು ಡಿಗ್ರಿ ಸ್ಕೂಲ್ ನೇಮು ಮತ್ತು ನಿಮ್ದು ಡಿಗ್ರಿಯಲ್ಲಿ ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಅದನ್ನು ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಎಲ್ಲವನ್ನು ಕೂಡ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತಾ, ವೇಟ್ ಮಾಡಿ. ಅದು ಲೋಡ್ ಆಗಿ ಡೈರೆಕ್ಟ್ ಆಗಿ ಮತ್ತೆ ಈ ರೀತಿ ಬರ್ತಾ. ನೀವು ಇಲ್ಲಿ ಇದಕ್ಕೂ ಮುಂಚೆ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿದ್ರೆ ವಾಪಸ್ ಆಗಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತಾ. ಲೋಡ್ ಆಗಿ ಡೈರೆಕ್ಟ್ ಆಗಿ ಅದು ಈ ರೀತಿ ಬಂದಿರುತ್ತಾ. ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಇಲ್ಲಿ ನೀವು ಸ್ಯಾಡಿ ಗಡಿಯಲ್ಲಿ ಸ್ವೈಪ್ ಮಾಡ್ಕೋಬೇಕು. ಇನ್ನು ಸಬ್ ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಶನ್ ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಅಪ್ಲೈ ಅಂತ ಕೂಡ ಬಂದಿದೆ. ಈ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಡಿಗ್ರಿ ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಬಂದಿರುತ್ತೆ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಕೊಟ್ಟಿರ್ತಕ್ಕಂಥ ಮಾಹಿತಿ ಮತ್ತು ಇವಾಗ ನೀವು ಯಾಡ್ ಮಾಡಿರ್ತಕ್ಕಂಥ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ ಎಲ್ಲವೂ ಕೂಡ ಸರಿಯಾಗಿ ಫಿಲ್ಅಪ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಒಂದು ಸರಿ ವೆರಿಫೈ ಮಾಡ್ಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ನಿಮಗೆ ಡೈರೆಕ್ಟ್ ಆಗಿ ಪೂರ್ತಿಯಾಗಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಬೇಕಿದ್ರೆ ಆ ಒಂದು ವಿಡಿಯೋನು ಕೂಡ ನಾನು ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದು ಮುಂದಿನ ಹಂತದಲ್ಲಿ ನೀವು ಕರೆಕ್ಟ್ ಆಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇವಾಗ ನಿಮಗೆ ಮೇನ್ ಆಗಿ ನಾನು ಕ್ವಾಲಿಫಿಕೇಶನ್ ಮಾತ್ರ ಯಾವ ರೀತಿ ಯಾಡ್ ಮಾಡೋದು ಅಂತ ತಿಳಿಸಿಕೊಡ್ತೀನಿ. ಈ ರೀತಿಯಾಗಿ ನೋಡಿ ಕ್ವಾಲಿಫಿಕೇಶನ್ ಯಾಡ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 14/12/2024 ತನಕ ಕಾಲಾವಕಾಶ ಇರುತ್ತೆ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಏನಾದ್ರು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಅಥವಾ ಏನಾದ್ರು ಡೌಟ್ ಗಳಿದ್ರೆ ಕಮೆಂಟ್ ಮಾಡಿ. ಈ ಒಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ಹೆಡ್ ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಶನ್, ಕಾನ್ಸ್ಟೇಬಲ್ ಟೆಲಿಕಮ್ಯುನಿಕೇಶನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಟೆಲಿಕಮ್ಯುನಿಕೇಶನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಲ್ಲಿ 14/12/2024 ತನಕ ಕಾಲಾವಕಾಶ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಈ ಒಂದು 3 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಪ್ರತಿಯೊಂದ್ರ ಬಗ್ಗೆನೂ ಕೂಡ ವಿವರವಾಗಿ ತಿಳಿಸಿಕೊಡ್ತೀನಿ. ಇನ್ನೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಕೂಡ ಮತ್ತಷ್ಟು ವಿವರವಾಗಿ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ನಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.